ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದ ಎದುರುಗಡೆ ಇರತಕ್ಕ ಬಸ್ ನಿಲ್ದಾಣದ ಎದುರುಗಡೆ ಇರತಕ್ಕಂತಹ ಅನೇಕ ಅಂಗಡಿ ಮುಗ್ಗಟ್ಟುಗಳನ್ನು ತೆರವು ಕಾರ್ಯಾಚರಣೆ ಮಾಡಲಾಗಿತ್ತು. ಇದನ್ನು ತೆರವನ್ನು ಖಂಡಿಸಿ ಹರಳೆಯ ಸಮಾಜದ ವತಿಯಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಪುರಸಭೆ ಮುಖ್ಯಾಧಿಕಾರಿ, ತಹಸೀಲ್ದಾರ್, ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಡುವ ಮೂಲಕ ಧರಣಿ ಸತ್ಯಾಗ್ರಹವನ್ನು ನಡೆಸ್ತಾ ಇದ್ದಾರೆ. ಉಚ್ಚ ನ್ಯಾಯಾಲಯದ ಸ್ಟೇ ಆದೇಶ ಮಾಡಿದರೂ ಕೂಡ ಪುರಸಭೆ ಮುಖ್ಯಾಧಿಕಾರಿಗಳು ಅದನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಆಕ್ರೋಶವನ್ನು ಅಲ್ಲಿನ ಮಾಲೀಕರು ತಿಳಿಸಿದ್ದಾರೆ, ಹೊರ ಹಾಕಿದ್ದಾರೆ. ಪುರಸಭೆ ಮುಖ್ಯಾಧಿಕಾರಿ ಮೋಹನ್ ಜಾಧವ್ ಅವರಿಗೆ ನಾವು ದಾಖಲಾತಿ ಕೊಡ್ತೇವೆ, ಕಾಲಾವಕಾಶ ಕೊಡಿ ಎಂದು ಕೇಳಿದರೂ ನಮ್ಮ ಧ್ವನಿಗೆ ಸ್ಪಂದಿಸಿದ ಅಧಿಕಾರಿ ವಿರುದ್ಧ ಹೋರಾಟ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ಉಚ್ಚ ನ್ಯಾಯಾಲಯ ಸ್ಟೇ ಆದೇಶ ಮಾಡಿದ್ರು, ಪುರಸಭೆ ಮುಖ್ಯಾಧಿಕಾರಿ ಅದನ್ನು ಉಲ್ಲಂಘನೆ ಮಾಡಿದ್ದಾರೆ ಎಂದು ಹೋರಾಟ ನಿರತ ರಾಘವೇಂದ್ರ ವಿಜಾಪುರ ಅವರು ಸುದ್ದಿಗಾರರಿಗೆ ತಿಳಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಗಳಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಗಳಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಗಳಿಗೆ, ತುಳುನಾಡಿ ಚೆನ್ನಮ್ಮನಿಗೆ ಪರಿಶೀಲನೆ ಮಾಡ್ರಿ. ಸ್ಟೇ ನಂಬರ್ ಐತಿ, ಸ್ಟೇ ಕಾಪಿ ನಂಬರ್ ಐತಿ, ಸ್ಟೇ ನಂಬರ್ ಐತಿ. ಮುನ್ಸಿಪಲ್ ಕಮಿಷನರ್ ಸರ್ ಮಾತಾಡೋರು ನಿಮ್ಮ ಊರಾಗ ಸರ್ ಆದೇಶ ಬಂದೈತಿ, ಇನ್ನ ಯಾವಾಗ ಬರ್ಬೇಕ್ರಿ? ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ತಾಳಿಕೋಟೆ ನಗರದೊಳಗೆ ತೆರವು ಕಾರ್ಯಾಚರಣೆ 2 ದಿನದ ನಂತರ ಪುರಸಭೆದವ್ರು ನಡೆಸಿದ್ರು. ಅದು ನಮ್ಗೆ ಗೊತ್ತಾದ ತಕ್ಷಣ ನಾವು ಪುರಸಭೆಯವರಿಗೆ, ತಹಸೀಲ್ದಾರ್ ಅವರಿಗೆ, ಜಿಲ್ಲಾಧಿಕಾರಿ ಅವರಿಗೆ ಮನವಿ ಮಾಡ್ಕೊಂಡಿದ್ವಿ. ನಮ್ಮ ಅಂಗಡಿಗಳು ಫುಟ್ಪಾತ್ ಮೇಲೆ, ಚರಂಡಿ ಮೇಲೆ ಇಲ್ಲ, ನಾವು ನ್ಯಾಯಸಮ್ಮತವಾಗಿದ್ದೇವೆ ಅಂತೇಳಿ ನಮ್ಮ ಹತ್ರ ಇರೋ ಎಲ್ಲ ದಾಖಲೆಗಳನ್ನು ವೈದ್ಯವರಿಗೆ ಮನವಿ ಕೊಟ್ಟಿವಿ. ಮನವಿ ಆದಮೇಲೆ ಅದನ್ನು ಪರಿಶೀಲಿಸಿ ನಮ್ಗೆ ಅವರು ಉತ್ತರ ಕೊಡಬೇಕಾಗಿತ್ತು. ಯಾವುದೇ ರೀತಿಯ ನಮ್ಮ ಮನವಿಗೆ ಉತ್ತರ ಕೊಡಲಿಲ್ಲ. ಅದಾದಮೇಲೆ ಇವತ್ತು ತೆರವು ಮಾಡೋ ಸಂದರ್ಭದಲ್ಲಿ ನಾವು ಬೆಳಗ್ಗೆ ನಾವೆಲ್ಲರೂ ಕುಟುಂಬ ಸಮೇತ ನಮ್ಮ ಎಲ್ಲ ಸಮಾಜದವ್ರು ಸೇರಿ ಇಲ್ಲೊಂದು ಪ್ರತಿಭಟನೆ ಹಮ್ಮಿಕೊಂಡೇವಿ. ಅವಾಗ ಅವ್ರು ಬಂದಾಗ ಅವ್ರ ಹತ್ರ ವಿನಂತಿಯನ್ನು ಮಾಡ್ಕೊಂಡೇವಿ, ಕೈ ಚಾಚಿ ಕೇಳಿದೇವಿ, ಕಾಲಿ ಬಿದ್ದು ಕೇಳಿದೇವಿ. ಅವ್ರು ಯಾವುದಕ್ಕೂ ಬಗ್ಲಿಲ್ಲ. ಅವಾಗ ಎಲ್ಲ ತೆರವು ಕಾರ್ಯಾಚರಣೆ ಮಾಡೋಕ್ಕೆ ಶುರು ಮಾಡಿದ್ವಿ. ಸರ ಲಾಸ್ಟಿಗೆ ಹಾಳಂತೂ ಮಾಡೋಕ್ಕೆ ಹೋಗ್ಬೇಡ್ರಿ, ನಾವು ತಕ್ಕೊತೀವಿ ಅಂತಂದಾಗ ನಾವೆಲ್ಲರೂ ನಮ್ದು ಉಳಿಬೇಕು ಅನ್ನೋ ಸಲ ನೋವಿನಿಂದ ನಾವು ತಗೊಳ್ಳೋಕೆ ಶುರು ಮಾಡಿದಾಗ ನಾವು ಅದರ ಜೊತೆಗೆ ಎಲ್ಲ ದಾಖಲಾತಿ ಜೊತೆಗೆ ನಾವು ಕಲಬುರಗಿ ಪೀಠದ ಉಚ್ಚ ನ್ಯಾಯಾಲಯದೊಳಗೆ ನಮ್ದು ಹೋರಾಟ ನಡೆದಿತ್ತು. ಮತ್ತೊಮ್ಮೆ ಈಗಾಗಲೇ ಮೊದಲೊಮ್ಮೆ ಹೋರಾಟ ಮಾಡಿದ್ದೇವೆ, ಆ ಆದೇಶನೂ ಉಲ್ಲಂಘನೆ ಮಾಡ್ಯಾರ. ಈ ಹೊಸ ನಡೆದಿತ್ತು, ನಾವು ಸ್ಟೇ ತೊಗೊಂಬರ್ಬೇಕನ್ನೋ ಪ್ರಯತ್ನದಲ್ಲಿ ಇದ್ದೇವೆ. ನಮಗೆ 11 ಗಂಟೆ 11:15ರಿಂದ 11:30ರವರೆಗೆ ನಮ್ಮ ವಕೀಲರು ನಮಗೆ ಫೋನ್ ಮಾಡಿ ಹೇಳ್ತಾರೆ ಸ್ಟೇ ಸಿಕ್ಕಿದೆ ಅಂತೇಳಿ. ಆದರೆ ಸಿಕ್ಕಿದೆ ಅನ್ನೋ ಮಾತಿಗೆ ನಾವು ಇಲ್ಲಿ ಹೇಳೋಕ್ಕಾಗೋದಿಲ್ಲ. 12 ಗಂಟೆ 14 ನಿಮಿಷದ ಹೊತ್ತಿಗೆ ನಾವು ಚೀಫ್ ಆಫೀಸರಿಗೆ ಹೋಗಿ ಓವರಾಲ್ ಆರ್ಡರ್ ಕಾಪಿ ನಾವು ಹೋಗಿ ತೋರಿಸ್ತೇವೆ, ಸರ್ ನಮಗೆ ಸ್ಟೇ ಸಿಕ್ಕೈತ್ರಿ, ದಯವಿಟ್ಟು ಇದು ಪರಿಶೀಲನೆ ಮಾಡಿರಿ, ನಿಂದಿರ್ಸ್ರಿ ಅಂತ ಹೇಳಿಲ್ಲ. ನಾವು ಪರಿಶೀಲನೆ ಮಾಡಿ ಇದನ್ನು ನಿಂದಿರ್ಸ್ರಿ ಅಂತ ಕೇಳಿದಾಗ ಅವರು ಯಾವುದೂ ಇದು ಮಾಡಲಿಲ್ಲ. ಅವಾಗ ಅವರೊಂದು ಘಟನೆ ನಡೀತು. ನಾವು ಹೇಳಿದ ತಕ್ಷಣ ಒಂದು ಸ್ವಲ್ಪ ದೂರ ಹೋಗಿ ಒಬ್ರಿಗೆ ಯಾರಿಗೋ ಫೋನ್ ಮಾಡಿದರು, ಒಬ್ಬ ರಾಜಕೀಯ ವ್ಯಕ್ತಿ. ಅವರು ಯಾರೋ ಒಬ್ರಿಗೆ ಫೋನ್ ಮಾಡಿ ಅವ್ರ ಮಾರ್ಗದರ್ಶನವನ್ನು ನಡ್ಕೊಂಡು ತಕ್ಷಣ ಫೋನ್ ಸ್ವಿಚ್ ಆಫ್ ಮಾಡಿದರು. ಇದನ್ನು ನಾವು ಇವತ್ತಿನ ಈ ಟೆಕ್ನಾಲಜಿಯಲ್ಲಿ ಅವ್ರ ಮೊಬೈಲ್ ಯಾವಾಗ ಸ್ವಿಚ್ ಆಫ್ ಆಯಿತು ತೆಗಿತು ಅನ್ನೋದು ನೀವು ತೆಗೆದು ನೋಡ್ಬೋದು. ಅವ್ರ ಫೋನ್ ಸ್ವಿಚ್ ಆಫ್ ಮಾಡಿ ಜಿಲ್ಲಾಡಳಿತದಿಂದ, ಜಿಲ್ಲಾಧಿಕಾರಿ ಕಡೆಯಿಂದ ಏನು ಆದೇಶ ಬರಬೇಕಾಗಿತ್ತು ಸ್ಟೇ ಸಿಕ್ಕೈತಿ ಮಾಡೈತಿ ಅಂತೇಳಿ ಅದು ಎಲ್ಲ ಫೋನ್ ಸ್ವಿಚ್ ಆಫ್ ಮಾಡಿ ಧಿಕ್ಕರಿಸಿ ಯಾವಾಗ ಸ್ಟೇ ಸಿಕ್ಕೈತೆ ಅನ್ನೋದು ಗೊತ್ತಾಯಿತು ಅವಾಗ ರಭಸದಲ್ಲಿ ಕಾರ್ಯಾಚರಣೆ ಮಾಡಿ ಚಾಲೂ ಮಾಡಿ ಎಲ್ಲ ಬಿಡಿಸ್ಬಿಟ್ರು. ಅಂದರೆ ಒಟ್ಟಾರೆ ಉದ್ದೇಶಪೂರ್ವಕವಾಗಿ ಬಿಡಿಸಿದ್ರು. ಇದ್ರೊಳಗೆ ಯಾರ್ದು ರಾಜಕೀಯ ಪ್ರೇರಿತ ಐತಿ ಏನೈತಿ ಗೊತ್ತಿಲ್ಲ. ನಮಗೆ ಅನಿಸ್ತೈತಿ ಇದ್ರ ಶಾಸಕರು ನಮ್ಮ ಹತ್ರ ನಮಗೆ ಯಾವುದಕ್ಕೂ ಸ್ಪಂದನೆ ಮಾಡಲಿಲ್ಲ. ಶಾಸಕರು ನಮ್ಮದು ಕಷ್ಟಗಳನ್ನು ನೋಡಲಿಲ್ಲ. ಒಂದು ಮಾತು ಹೇಳಿದ್ರು ಉಳಿತಿತ್ತನ್ನು ಮಾಡ್ತಿತ್ತು, ಯಾವುದೂ ನಮ್ಗೆ ಕೇಳಿಲ್ಲ. ಎಲ್ಲ ಬಿಡಿಸ್ಬಿಟ್ರು. ಕೊನೆಗೆಲ್ಲ ಬಿಡಿಸಿದಾದ್ಮೇಲೆ ಹೇಳ್ತಾರೆ ಸ್ಟೇ ಸಿಕ್ಕೈತಿ, ಬಂದ್ ಮಾಡಿರ್ತೀವಿ. ಬಂದ್ ಮಾಡಕ್ಕೆ ಉಳಿದೈತೇನ್ರಿ ಇಲ್ಲಿ? ಒಟ್ಟಾರೆ ನಿಮ್ಮ ಬೇಡಿಕೆ ಏನಂದ್ರೆ? ನಮ್ಮ ಬೇಡಿಕೆ ನೋಡ್ರಿ, ನಾವು ಹೇಳೋದು ಇಷ್ಟೇ, ನಮ್ದು ಉಪಜೀವನ ನಡೆದಿದ್ದಿಲ್ಲ. ನಾವು ಅತಿಕ್ರಮದೊಳಗೆ ಗಟ್ರ ಮ್ಯಾಗ ಫುಟ್ಪಾತ್ ಮ್ಯಾಗಿಲ್ಲ. ನಾವು ನಮ್ಮದೇ ಆದ ನಮಗೆ ಯಾವಾಗ 1983 ಅದಕ್ಕಿಂತ ಮುಂಚೆಯಿಂದ ನಮ್ಮ ಹಿರಿಯರಲ್ಲಿ ನೋಡ್ಕೊತ ಬಂದಾರ. 1983 ನಮ್ಗೆ ಲಿಡ್ಕರ್ ಡಿಪಾರ್ಟ್ಮೆಂಟ್ ಡಬ್ಬಿಗಳು ಕೊಟ್ಟಾರ. ಅದು ಮುಂದೆ 1999 ಲಕ್ಷ್ಮಣ ಕಲಾಲ್, RJ 32 ಕನ್ನಡ ನ್ಯೂಸ್, ತಾಳಿಕೋಟೆ.